ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಕನ್ನಡ ಚಾನಲ್. ನಾನಿವತ್ತು ಒಂದು ಮದುವೆ ಫಂಕ್ಷನ್ಗೆ ಅಟೆಂಡ್ ಆಗಿದ್ದೆ. ಸೊ ನಮ್ಮ ಮನೆಯವರು ವರ್ಕ್ ಮಾಡ್ತಿರೋ ಕಾಲೇಜು CNC PU ಕಾಲೇಜ್ ಅಂತ, ಅಂದರೆ CNC ಅಂತ ಅಂದರೆ ಚಿನ್ಮಲಾದ್ರಿ PU ಕಾಲೇಜ್ ಅಂತ ಹೇಳಿ. ಇದು ಬಂದು ಚಿತ್ರದುರ್ಗದಲ್ಲಿದೆ. ಯಾಕಿವತ್ತು ನಾನಿವತ್ತು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಅಲ್ಲಿ ನಮ್ಮ ಮನೆಯವ್ರ ಕೊಲೀಗ್ಸ್ ಎಲ್ಲರೂ ಬಂದಿದ್ದರು. ಅವರೆಲ್ಲರೂ ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ನಾನು ಯಾವ ಫಂಕ್ಷನ್ಗೂ ಜಾಸ್ತಿ ಅಟೆಂಡ್ ಆಗೋದಿಲ್ಲ. ಈ ಫಂಕ್ಷನ್ಗೆ ನಾನು ಅಟೆಂಡ್ ಆಗಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಮನೆಯವ್ರ ಕಾಲೇಜಲ್ಲಿ ವರ್ಕ್ ಮಾಡ್ತಿರೋ ಕೊಲೀಗ್ಸ್ ಎಲ್ಲರೂ ಬರ್ತಾರೆ. ಅವರೆಲ್ಲರೂ ನನಗೆ ಪರಿಚಯ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ನಾನಿವತ್ತು ಫಂಕ್ಷನ್ಗೆ ಅಟೆಂಡ್ ಆಗಿದ್ದೀನಿ. ನನಗೆ ಅಲ್ಲಿ ಒಂದು 4-5 ಜನ ಟೀಚರ್ಸ್ ಅಷ್ಟೇ ಗೊತ್ತಿರೋದು. ಮಿಕ್ಕಿರೋ ಟೀಚರ್ಸ್ ಪರಿಚಯ ಆಗುತ್ತೆ ಅಂತೇಳಿ ನಾನಿವತ್ತು ಈ ಮದುವೆಗೆ ಅಟೆಂಡ್ ಆಗಿದ್ದೀನಿ. ಆದರೂ ಕೆಲವೊಬ್ಬರು ಮಿಸ್ ಆದರು, ಕೆಲವೊಬ್ಬರು ಹೊಸ ಪರಿಚಯ ಆಯಿತು ನನಗವತ್ತು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್, ತುಂಬಾ ಎಂಜಾಯ್ ಮಾಡಿದ್ವಿ. ರಾತ್ರಿ ರಿಸೆಪ್ಷನ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ನೀವು ನೋಡ್ತಾ ಇರ್ಬೋದು, ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಗಂಡು ಹೆಣ್ಣಿಗೆ ವಿಶ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವರು ಗೋಪಾಲ್ ಸರ್ ಅಂತ ಹೇಳಿ ನಮ್ಮ ಕಾಲೇಜಲ್ಲಿ ಡೀನ್ ಅಂತಲೇ ಹೇಳ್ಬೋದು. ಹಾಗೆ ಇವರು ದೇವರಾಜ್ ಸರ್ ಅಂತ ಹೇಳಿ. ನೆಕ್ಸ್ಟ್ ಇವರು ಸಚಿನ್ ಸರ್ ಅಂತ ಹೇಳಿ ನಮ್ಮ ಕಾಲೇಜಲ್ಲೇ ವರ್ಕ್ ಮಾಡ್ತಾ ಇರೋದು. ಇವರೆಲ್ಲರೂ ನಮ್ಮ ಕಾಲೇಜಲ್ಲೇ ವರ್ಕ್ ಮಾಡ್ತಾ ಇರೋದು. ನನಗೆ ಅವ್ರ ಹೆಸರೆಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ನಾನು ನಮ್ಮ ಕಾಲೇಜಲ್ಲಿ ಯಾವುದಾದ್ರೂ ಫಂಕ್ಷನ್ಗೆ ಅಟೆಂಡ್ ಆದಾಗ ಖಂಡಿತ ಇವ್ರನ್ನ ನೇರವಾಗಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವರು ವಿಜಯಲಕ್ಷ್ಮಿ ಮೇಡಮ್ ಅಂತೇಳಿ, ಪಕ್ಕದಲ್ಲಿ ಗೋಪಾಲ್ ಸರ್, ಆಗಲೇ ಹೇಳಿದ್ನಲ್ವ ಗೋಪಾಲ್ ಸರ್ ಅಂತ ಹೇಳಿ. ಇವರಿಬ್ಬರು CNC ಕಾಲೇಜ್ ಪಿಲ್ಲರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ತುಂಬಾ ಲೇಟ್ ಆಗಿತ್ತು ಅಂತ ಹೇಳಿ ಮೊದಲಿಗೆ ಇಲ್ಲಿ ಒಂದು ಸೂಪ್ ಕೊಡ್ತಾರೆ, ತುಂಬಾ ಚೆನ್ನಾಗಿತ್ತು. ಅದು ಯಾವ ಸೂಪ್ ಅಂತ ನನಗೆ ಗೊತ್ತಾಗಲಿಲ್ಲ. ಕಾರ್ನ್ ಸೂಪಾ ಅಥವಾ ವೆಜಿಟೇಬಲ್ ಸೂಪಾ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ವೆರೈಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಮದುವೆ ಊಟದಲ್ಲಿ ವೆರೈಟಿ ಅನಿಸಿದ್ದು ಏನಪ್ಪ ಅಂದರೆ, ನನಗೆ ಸೂಪ್ ಒಂದು ವೆರೈಟಿ ಅಂತ ಅನ್ನಿಸ್ತು. ಹಾಗೆ ವೈಟ್ ಕಲರ್ ಚಂಪಾಕಲ್ಲಿ ಮಾಡಿದರು, ಅದು ಒಂದು ವೆರೈಟಿ ಅನ್ನಿಸ್ತು. ಬೇರೆ ಎಲ್ಲ ನಾರ್ಮಲಾಗಿ ರೆಗ್ಯುಲರ್ ಐಟಮ್ಸ್ ಇತ್ತು. ಮಸಾಲ ರೈಸ್, ಮೇಥಿ ಚಪಾತಿ, ಹಾಗೆ ಬಿಳಿ ಹೋಳಿಗೆ, ಪನ್ನೀರ್ ಗ್ರೇವಿ, ಹಾಗೆ ಕಾರ್ನ್ ಕೋಸಂಬರಿ, ಮತ್ತು ಸೈಡ್ಸ್ ಉಪ್ಪಿನಕಾಯಿ, ಮತ್ತು ಕಡಲೆಬೇಳೆ ವಡೆ, ಡ್ರೈ ಜಾಮೂನು, ಇಷ್ಟು ವೆರೈಟಿ ಇತ್ತು. ಫೈನಲಿ ಊಟ ಮುಗಿಸ್ಕೊಂಡು ಹ್ಯಾಂಡ್ ವಾಶ್ ಮಾಡಿಕೊಂಡು ಹೊರಗಡೆ ಹೋಗಬೇಕಾದ್ರೆ ಅಲ್ಲಿ ಫ್ರೂಟ್ಸ್ ಇಟ್ಟಿದ್ರು, ಕಲ್ಲಂಗಡಿ ಹಾಗೆ ಪಪ್ಪಾಯ ಇಟ್ಟಿದ್ರು. ನೆಕ್ಸ್ಟ್ ಮುಂದೆ ಪಾಸಾದರೆ ಅಲ್ಲಿ ಬೀಡ ಕೂಡ ಇಟ್ಟಿದ್ರು. ಈಗ ಸಾಮಾನ್ಯವಾಗಿ ಎಲ್ಲ ಮದುವೆಗಳಲ್ಲಿ ಊಟ ಮುಗಿಸ್ಕೊಂಡು ಹೊರಟಾಗ ಕಾಮನ್ ಆಗಿರುತ್ತೆ ಬೀಡ ಕೊಡೋದು. ಮುಂಚೆ ಎಲ್ಲ ತಟ್ಟೆನಲ್ಲಿ ಎಲೆ ಅಡಿಕೆ ತಾಂಬೂಲ ಇಡ್ತಾಯಿದ್ರು. ಇವಾಗೆಲ್ಲ ಚೇಂಜ್ ಆಗಿದೆ, ಬೀಡ ಕೊಡೋದು ಒಂದು ರೂಢಿಯಲ್ಲಿದೆ. ಬೀಡ ಎಲ್ಲ ತಿಂದ್ಕೊಂಡು ಹಾಗೆ ಎಲ್ಲರೂ ಹೊರಗಡೆ ಬಂದು ಎಲ್ಲರೂ ಕುತ್ಕೊಂಡು ಮಾತಾಡ್ಕೊಳ್ತಾ ಇದ್ರು. ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಈ ಕಡೆ ಎಂಟ್ರೆನ್ಸಿಗೆ ಬಂದೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಚೌಟ್ರಿ ಇದು. ಎಂಟ್ರೆನ್ಸಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕಂತಲೇ ಒಂದು ಸ್ಪೇಸಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ರು, ನೋಡ್ತಾ ಇರ್ಬೋದು. ಮತ್ತು ಎಂಟ್ರೆನ್ಸಲ್ಲಿ ಒಂದು TVನ ಇಟ್ಟಿದ್ದಾರೆ, ಹೊರಗಡೆ ಕುತ್ಕೊಂಡು ನೋಡಲಿ ಅಂತ ಹೇಳಿ. ಚೌಟ್ರಿದು ಎಂಟ್ರೆನ್ಸ್ ಈ ರೀತಿಯಾಗಿ ಡೆಕೋರೇಷನ್ ಆಗಿತ್ತು. ಇವರು ನಮ್ಮ ಸುಧಾ ಮೇಡಮ್ ಅಂತ ಹೇಳಿ ನಮ್ಮ ಕಾಲೇಜಲ್ಲಿ ಬಯಾಲಜಿ ಲೆಕ್ಚರರ್ ಆಗಿದ್ದಾರೆ. ಹಾಗೆ ಇವರು ವಿಜಯಲಕ್ಷ್ಮಿ ಮೇಡಮ್ ಅಂತ ಹೇಳಿ, ಅವರು ಗೋಪಾಲ್ ಸರ್ ಅಂತ. ಇವರು ಮಂಜುನಾಥ್ ಸರ್ ಅಂತ ಹೇಳಿ ನಮ್ಮ ಕಾಲೇಜಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದಾರೆ. ಹಾಗೆ ಅವ್ರ ಮನೆಯವರು ಲಕ್ಷ್ಮಿ ಅಂತ, ಅವ್ರಿಗೆ ಟ್ವಿನ್ಸ್ 2 ಮಕ್ಕಳಿದ್ದಾರೆ. ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ತಾವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ಮಗ ಮತ್ತು ಸುಧಾ ಮೇಡಮ್ ಮಗ ಇಬ್ಬರು ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳಿ ಫೋಟೋ ಸ್ಟೇಜಿಗೆ ಬಂದ್ವಿ. ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಎಲ್ಲರೂ ಫೋಟೋ ತೆಗೆಸ್ಕೊಂಡಿದ್ದಾಯಿತು. ತುಂಬಾ ಲೇಟ್ ಆಗಿತ್ತು ಅಂತೇಳಿ ಎಲ್ಲರೂ ಹೋಗೋಣ ಅಂಥೇಳಿ ಹೊರಗಡೆ ಬಂದ್ವಿ.
ಸುಧಾ ಮೇಡಮ್ ಮತ್ತು ಮಗ ಅವರು ಸ್ಕೂಟಿ ತೊಗೊಂಬಂದಿದ್ರು. ಸ್ಕೂಟಿನಲ್ಲಿ ಅವ್ರು ಹೋದರು. ಟೀಚರ್ಸ್ ಎಲ್ಲರೂ ಹೊರಗಡೆ ಬರ್ತಾ ಇದ್ದಾರೆ. ಸೊ ನಾವು ಕಾರ್ ಸೈಡಲ್ಲಿ ಪಾರ್ಕ್ ಮಾಡಿದ್ವಿ. ನಮ್ಮನೆಯವ್ರು ಕಾರ್ ತೊಗೊಂಬರಕ್ಕಂತ ಹೋಗಿದ್ದಾರೆ. ಮೇಡಮ್ ಮತ್ತು ಸರ್ ಮತ್ತು ಅವ್ರ ಮಗ ಹೊರಟರು. ಅವ್ರನ್ನ ಕಳಿಸ್ಬಿಟ್ಟು ನಾವು ಹೊರಡೋಣ ಅಂಥೇಳಿ ಕಾರಲ್ಲಿ ಕೂತ್ಕೊಂಡ್ವಿ. ಕಂಪ್ಲೀಟ್ ಸಿಟಿ ಫುಲ್ ಕ್ಲೋಸ್ ಆಗಿರುತ್ತೆ. ಆಲ್ರೆಡಿ ಅಲ್ಲಿ ಒಂದು 11 ಗಂಟೆ ಆಗಿತ್ತು ಅನಿಸುತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ಸಿಟಿ ಫುಲ್ ಶಾಪ್ಗಳೆಲ್ಲ ಕ್ಲೋಸ್ ಆಗಿದೆ. ಹಾಗೆ ಮನೆಗೆ ಹೋಗ್ತಾ ಸಿಟಿದೆಲ್ಲ ಒಂದು ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಹೊತ್ತು ಆಲ್ಮೋಸ್ಟ್ ಬೀಡಾ ಸ್ಟಾಲ್ಗಳು ಬಿಟ್ಟರೆ, ಲಾಡ್ಜ್ಗಳು, ಡಾಬಾಗಳು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲನೂ ಕ್ಲೋಸ್ ಆಗಿರುತ್ತೆ. ತಾವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ಕಾಮ್ ಅನ್ನಿಸ್ತಾ ಇದೆ ಸಿಟಿ ಎಲ್ಲನೂ. ಹಾಗೆ ಮನೆಗೆ ಹೋಗ್ತಾ ದಾರಿನಲ್ಲಿ ಒಂದು ಬೀಡಾ ಸ್ಟಾಲ್ ಇತ್ತು. ಇಲ್ಲಿ ಬೀಡಾ ತುಂಬಾ ಚೆನ್ನಾಗಿ ಹಾಕ್ತಾರೆ. ನನ್ನ ಮಗ ಸ್ವೀಟ್ ಬೀಡಾ ಬೇಕು ಅಂತ ಕೇಳ್ದ. ನಮ್ಮ ಮನೆಯವರು ಬೀಡಾ ತರೋಣ ಅಂತ ಹೋದರು. ತುಂಬಾ ರಶ್ ಇತ್ತು. ಬೀಡಾ ತೊಗೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಬೀಡಾ ತೊಗೊಂಡು ಬಂದರು. ಬೀಡಾ ತೊಗೊಂಡು ಬಂದು ನಾನು ನನ್ನ ಮಗ ಇಬ್ಬರು ತಿಂದ್ಕೊಂಡು ಪುನಃ ಹೊರಟ್ವಿ ನಾವು ಮನೆಗೆ. ಫೈನಲಿ ಮನೆಗೆ ರೀಚ್ ಆದ್ವಿ. ಆಲ್ರೆಡಿ ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಈ ಪಾಟ್ನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಈ ಥರ ಪಾಟ್ ತೊಗೋಬೇಕು ಅಂತೇಳಿ ನನಗೆ ತುಂಬ ಆಸೆ ಇತ್ತು. ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದೆ, ಈ ಸೈಜಲ್ಲಿ ಸಿಗಲಿಲ್ಲ ನನಗೆ. ಸೊ ನಮ್ಮ ದುರ್ಗದಲ್ಲಿ ಸಿರಾಮಿಕ್ ಪಾಟ್ಸ್ ಎಲ್ಲ ಸೇಲ್ಗೆ ಇಟ್ಟಿದ್ರು. ಸಿರಾಮಿಕ್ ಪಾಟ್ ಒಂದೇ ಅಲ್ಲ, ಅಲ್ಲಿ ಹಸು, ಬುದ್ಧ ಸ್ಟ್ಯಾಚು, ಹಾಗೆ ಬಸವಣ್ಣಂದು ತುಂಬ ವೆರೈಟಿ ಇತ್ತು. ಇಲ್ಲಿ ನನಗೆ ಈ ಪಾಟ್ ಇಷ್ಟ ಆಯಿತು. ಸೊ ಹಾಗಾಗಿ ಅದು 2 ಪಾಟು, ಹಾಗೆ ಇದೊಂದು ಪಾಟು ತೊಗೊಂಡು ಬಂದೆ. ಇವತ್ತಿನ ಕಂಪ್ಲೀಟ್ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶ್ವೇತಾ ಕನ್ನಡ ಚಾನಲ್.